ಅದು ದೇವಸ್ಥಾನವರೆಗೆ ಗಾಡಿ ಹೋಗುತ್ತಾ? ದೇವಸ್ಥಾನ ಹತ್ರನೇ ಹೋಗ್ತಾರೆ. ಹೋಗುತ್ತಾ? ಥ್ಯಾಂಕ್ ಯು. ಹೌದಾ? ಅಲ್ಲ ಜನನೇ ಇಲ್ಲ ಇವತ್ತು. ಹಲೋ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವೆದರ್ ನೋಡ್ತಾ ಇರ್ಬೋದು, ಫುಲ್ ಕೂಲ್ ಆಗಿದೆ ಮಾರೆ. ಸೊ ಈ ಏರಿಯಾ ನೋಡುವಾಗಲೇ ಗೊತ್ತಾಗಿರ್ಬೋದು ನಿಮಗೆ ಯಾವ ಕಡೆ ಹೋಗ್ತಾ ಇದ್ದೇವೆ ನಾವು ಅಂತ. ಸೊ ನಾವು ಇವತ್ತು ಸಕಲೇಶ್ಪುರಗೆ ಹೋಗ್ತಾ ಇದ್ದೇವೆ. ಸೊ ನಾವು ಆಲ್ಮೋಸ್ಟ್ 5 o'clock ಬಿಟ್ಟಿದ್ದೇವೆ ಬ್ಯಾಂಗ್ಳೂರ್. ಸೊ ಇವಾಗ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದಿದ್ದೇವೆ ಸಕಲೇಶ್ಪುರ. ಎಷ್ಟು 8:30 ಏನೋ ಆಯಿತು. ಸೊ ನಾವು ಸಕಲೇಶ್ಪುರದಲ್ಲಿ ಫಸ್ಟ್ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗ್ಬಿಟ್ಟು ಅದಾದಮೇಲೆ ಬೇರೆ ಎಲ್ಲ ಪ್ಲೇಸ್ನ ಕವರ್ ಮಾಡುವ ಅಂತ ಪ್ಲ್ಯಾನ್ ಮಾಡಿರೋದು. ಬೇರೆ ಅಂದರೆ ಎಲ್ಲ ಮಂಜರಾಬಾದ್ ಫೋರ್ಟ್ ಎಲ್ಲ ಹೋಗಲ್ಲ. ಸೊ ಕೆಲವು ನಿಯರ್ ಬೈ ಫಾಲ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ನೋಡಿಬಿಟ್ಟು ವಾಪಸ್ ಬರುವ ಅಂತ. ಸೊ ನೋಡೋ ಎಷ್ಟು ಪ್ಲೇಸ್ ಕವರ್ ಮಾಡಲಿಕ್ಕೆ ಆಗುತ್ತೆ ಅಂತ. ಸೊ ನಾವು ಮಳೆ ಬರುತ್ತೆ ಅಂದ್ಕೊಂಡೆ, ಬಟ್ ಅಲ್ಲಿ ಬರುವಾಗ ಬ್ಯಾಂಗ್ಳೂರಿಂದ ಬರುವಾಗಲೇ ಒಂದು ಸ್ವಲ್ಪ ಮಳೆ ಇತ್ತು. ನಾನು ಅಂದ್ಕೊಂಡೆ ಇಲ್ಲಿ ಅಂತೂ ಹೆವಿ ಮಳೆ ಇರುತ್ತೆ ಅಂತ, ಬಟ್ ಇಲ್ಲಿ ಇನ್ನೂ ಮಳೆ ಬಂದಿಲ್ಲ. ಸೊ ಈ ಥರನೇ ವೆದರ್ ಇದ್ದರೆ ಸೊ ಆ ಬೆಟ್ಟದ ಭೈರವೇಶ್ವರ ನೋಡಲಿಕ್ಕೂ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಮಳೆ ಅಂತೂ ಬರಬಾರ್ದು ಅಷ್ಟೇ. ಕೇಳು ಯಪ್ಪ, ಕೇಳಿ ಅವ್ರ ಹತ್ರ ತಿಂಡಿ ಇದೆಯಾ ಅಂತ. ಫಸ್ಟ್ ಒಂದು ಬ್ರೇಕ್ಫಾಸ್ಟ್ ಮಾಡುವ ಮಾರೆ. ಸರ್, ಅಯ್ಯಪ್ಪ, ಬ್ರೇಕ್ಫಾಸ್ಟ್ ಇದೆಯಾ? ಬ್ರೇಕ್ಫಾಸ್ಟ್ ಇದೆಯಾ? ಇದೆಯಾ? ಇದೆ ಇದೆ. ಅಪ್ಪ ಊಟ ಮಾಡಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಹೋಗೋ. ಹೆವಿ ಬಲ್ಕ್ ಇದೆ ಮಾರೆ ಗಾಡಿ. ದೊಡ್ಡದು ನಿಲ್ಲಿಸಿದಾಗ ಫೀಲ್ ಆಗುತ್ತೆ ವೆಯ್ಟ್ ಎಲ್ಲ. ರೈಡ್ ಮಾಡೋ ರನ್ನಿಂಗಲ್ಲಿ ಗೊತ್ತಾಗಲ್ಲ. ನಿಮ್ಮದು ಬರ್ತಾ ಇದೆ, ನಿಮ್ದಲ್ಲ ಗಾಡಿ. ಗಾಡಿ ನಿಮ್ದಲ್ಲ ಅಂತ. ಎಷ್ಟಪ್ಪ, ನಾನು ಇನ್ನೂ ಹೋಗಿಲ್ಲ. ನೀವು 2 ಸಲ ಹೋಗ್ತಾ ಇದ್ದೀರಾ. ಚಳಿ ಅಂತೆ. ಈ ರೋಪ್ ಏನಕ್ಕೆ ಹಾಕಿದೆ? ಅದು ಮಳೆಯಲ್ಲಿ ಒದ್ದೆ ಆದಾಗ ಇದು ಹೋಗುತ್ತೆ. ಹಾಂ, ಇದೊಂದು ಹೋಟ್ಲು ಸಿಕ್ತು ಮಾರೆ. ಯಾವುದು? ಕರ್ನಾಟಕ ಹೋಟೆಲ್ ಕರ್ನಾಟಕ. ರಪ್ಪ ಒಂದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇನ್ನೇನೊಂದು 20 ಕಿಲೋಮೀಟರ್ಸ್ ಇದೆ ಅಷ್ಟೇ. ಮಳೆ ಇಲ್ಲ ಅಂತ ಹೇಳುವ ತಕ್ಷಣ ಬಂತಲ್ಲ ಮಳೆ. ಸೊ ಇಲ್ಲಿ ಮಳೆ ಇದೆ. ಸೊ ಲೈಟಲ್ಲಿದೆ. ಇಷ್ಟೆಲ್ಲ ಇದ್ರೆ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು ಮಾರೆ. ಅದಕ್ಕೋಸ್ಕರ ಫಸ್ಟೇ ಒಂದು ರೈನ್ ಕೋಟ್ ಇದು ಪ್ಯಾಂಟ್ ನಾನು ಹಾಕೊಂಡೇ ಬಂದಿದ್ದೇನೆ. ಇಲ್ಲಾಂದರೆ ಪ್ಯಾಂಟ್ ಎಲ್ಲ ಒಂದು ಲೆಕ್ಕ ಆಗ್ಬಿಡುತ್ತೆ. ಇದು ಇನ್ನು ಮೂಡಿಗೆರೆಗೆ. ಹಾಂ, ಮೂಡಿಗೆರೆಗೆ ಹೋಗೋ ರೋಡು. ಹಾಂ, ಅವರ ಏರಿಯಾ ಮೇಲೇನೆ ಅನಿಸುತ್ತೆ. ಹಾಂ, ಅವರ ಏರಿಯಾ ಮೇಲೇನೆ ಅನಿಸುತ್ತೆ. ಅವರ ಊರಿಂದ ಎಷ್ಟು? ಒಂದು 30 ಕಿಲೋಮೀಟರ್. ಎಲ್ಲಿಗೆ? ಬೆಟ್ಟದ ಭೈರವೇಶ್ವರಗ? ಅವರ ಊರಿಂದ ನನ್ನನ್ನು ಒಂದ್ಸಲ ಕರ್ಕೊಂಬಂದಿದ್ರು, ಬಟ್ ಈ ರೋಡ ಯಾವ ರೋಡ ಅಂತ ನನಗೇನೆ ಕನ್ಫ್ಯೂಷನ್ ಆಗ್ತಾ ಇದೆ. ಅದರಲ್ಲಿ ಫುಲ್ಲು ಕಾಫಿ ಎಸ್ಟೇಟ್ ಇತ್ತು ಸೈಡಲ್ಲಿ. ಆನೆ ಇದೆ. ಈ ಥರ ರೋಡಲ್ಲಿ ಬುಲೆಟ್ ಇದು ಸೌಂಡು ನೆಕ್ಸ್ಟ್ ಲೆವೆಲ್ ಕೇಳುತ್ತೆ ಮಾರೆ. ಬಟ್ ಹೆವಿ ಸೌಂಡ್ ಏನಿಲ್ಲ ಇವಾಗದ ಮಾಡಲಲ್ಲಿ, ಬಟ್ ಆದರೂ ಈ ವೆದರಲ್ಲಿ ಈ ಸೌಂಡಲ್ಲಿ ಗಾಡಿ ಓಡಿಸೋದಂದರೆ ನೆಕ್ಸ್ಟ್ ಲೆವೆಲ್. ಎಲ್ಲ ಕಡೆ ಗಣೇಶ್ ಇಟ್ಟಿದ್ದಾರೆ.
ಹಾಂ ಸ್ವಲ್ಪ ಕಟ್ಟು ಕುತ್ಕೊಳ್ಳೋದು. ಯಾವುದಪ್ಪ? ಕರೆಕ್ಟಾಗಿ ಲೊಕೇಶನ್ ಹಾಕೊಂಡಿದ್ದೀವ. ಬೆಟ್ಟದ ಭೈರವೇಶ್ವರ ಹಾಕಿರೋದು ಕರೆಕ್ಟ್. ಬಟ್ ಅಲ್ಲೂ ಬರ್ದಿತ್ತಲ್ಲ ದೇವಸ್ಥಾನ ಅಂತ. ಅಲ್ಲಿ ಬರ್ದಿತ್ತಲ್ಲ. ಅಲ್ಲ ಅಲ್ಲಿ ಬರ್ದಿದ್ರಲ್ಲ ದೇವಸ್ಥಾನದ ರೋಡ್ ಅಂತ. ಅದು ಓಪನ್ ಎಷ್ಟು ಗಂಟೆ ಅಂತ ಗೊತ್ತಿಲ್ಲ ಮಾರೆ. ಸೊ ರೋಡ್ ಮಾಡ್ತಾ ಇದ್ದಾರೆ, ಇನ್ನೂ ರೋಡ್ ಕಂಪ್ಲೀಟ್ ಆಗಿಲ್ಲ ಫುಲ್ಲು. ಒಂದು 7 ಕಿಲೋಮೀಟ್ರ್ವರೆಗೆ ಈ ಥರನೇ ರೋಡ್ ಇದೆ ಫುಲ್ಲು. ಬಟ್ ಈ ಥರ ಇದ್ರೂ ಚೆನ್ನಾಗಿದೆ. ಎಂಥ ಜಾಗ ಮಾರಿದ್ದು ಶಾ. ಹಾಂ ನೈಟ್ ಬಂದಿರ್ಬೇಕು, ನೈಟಲ್ಲಿ. ಅದೆಲ್ಲ ರೆಸಾರ್ಟೇ. ಇದು ರೆಸಾರ್ಟೇ ಫುಲ್ಲು. ಪ್ಲೇಸ್ ಕೂಡ ಹಂಗೆ ಇದೆ ಮಾರೆ. ಪ್ಲೇಸ್ ಕೂಡ ಅದೇ ಥರ ಇದೆ, ಒಳ್ಳೆ ಪ್ಲೇಸ್ ರೆಸಾರ್ಟಿಗೆ. ಇದೆಲ್ಲ ಕಾಫಿ ಇದೆ ಅಲ್ಲ, ಇದೆಲ್ಲ ಕಾಫಿ ಇದೆ ಅನಿಸುತ್ತೆ. ಹಾಂ ಕಾಫಿ ಇದೆ ಕರೆಕ್ಟ್. ಆಯಿತಾ, ನಾನು ಇಲ್ಲೇ ಇರ್ತೇನೆ, ನೀವು ಮನೆಗೆ ಹೋಗಿ, ಊರಿಗೆ ಹೋಗಿ ಹೋಗಿ ನೋಡಿ ಪ್ಲೇಸ್ ನೋಡಿ ಮಾರೆ. ಶಾ ಇಲ್ಲಿ ನೋಡಿ ಸೈಡಲ್ಲಿ ನೀರು. ನೆಕ್ಸ್ಟ್ ಲೆವೆಲ್. ಫೋಟೋ ತೆಗಿಬೋ ಗಾಡಿದೊಂದು ಫೋಟೋ ತೆಗಿಯೋ, ಕ್ಲಿಕ್ ಮಾಡು. ಇಲ್ಲಿರಲಿ, ಬಂದೆ. ಸೀಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಎಷ್ಟಾಯ್ತು ಆನ್ ರೋಡ್ ಇದಕ್ಕೆ? 260 ನೋಡಿ ಇವ್ರದೆ ಗಾಡಿ, ಸಂತೋಷ್ ಕುಮಾರ್. ಅದು ದೇವಸ್ಥಾನವರೆಗೆ ಗಾಡಿ ಹೋಗುತ್ತಾ? ದೇವಸ್ಥಾನ ಹತ್ರನೇ ಹೋಗ್ತಾರೆ. ಹೋಗುತ್ತಾ? ಥ್ಯಾಂಕ್ ಯು. ಹೌದಾ? ಅಲ್ಲ ಜನನೇ ಇಲ್ಲ ಇವತ್ತು. ಹೌದಾ? ಇವತ್ತು ಹಬ್ಬ ಅಲ್ಲ, ಅದಕ್ಕೆ ಜನ ಕಮ್ಮಿ, ಇಲ್ಲಾಂದರೆ ಜಾಸ್ತಿ ಇರ್ತಾರೆ. ಜನ ಇಲ್ಲ ಅಂದರೆ ನಮಗೆ ಒಳ್ಳೇದು. ಓಪನ್ ಇರುತ್ತೆ. ಓಪನ್ ನಾನು ಹೇಳ್ತಾ ಇಲ್ಲ, ಓಪನ್ ಇರುತ್ತೆ. ಇಲ್ಲಾಂದ್ರೆ ಅವನು ಹೇಳ್ತಾ ಇದ್ದ ಓಪನ್ ಇರಲ್ಲ ಅಂತ. ಎಲ್ಲ ಎತ್ಕೊಂಡ್ರಾ? ಎಲ್ಲ ಎತ್ಕೊಂಡೆ. ರೈಟಾ? ಲೈಟಾಗಿ ಮಳೆ ಬಂತು. ಜೋರು ಬಂತ? ಮಳೆ ಜೋರಾಯ್ತಾ? ಈ ಥರ ರೋಡಲ್ಲಿ 4 ಕಿಲೋಮೀಟ್ರ್ ಹೋಗ್ಲಿಕ್ಕೆ ಒಂದು 10 ನಿಮಿಷ ಬೇಕು. ನೀವು ಇದನ್ನ ಹೇಳಿದ ರೋಡು? ನೀವು ಇದನ್ನ ಸಿಮೆಂಟ್ ರೋಡ್ ಹೇಳಿದಾ?
10 ಗಂಟೆಗೆ ಇಲ್ಲಿ ಕ್ಲೋಸ್ ಮಾಡಿ ಹೊರಡುವ ಆ ಕಡೆ. ಹಾಂ ಇಲ್ಲ ಹತ್ತುತ್ತೆ. ಫಸ್ಟಲ್ಲಿತ್ತ ಅಂತ. ಓ ಇದೇನಾ, ಜನ ಇದ್ದಾರೆ. ಇವಾಗ ಇನ್ನೊಂದು ಫಾಲ್ಸ್. ಹಾಂ ಹೇಳಿ ಹೇಳಿ